Hello, good evening. I hope you are all fine. Welcome to SSLC Social Science online classes presented by Dr.Sri Jachani Residential High School, Goluru. So I am your beloved teacher Nagaraja K. So I will be helping you to understand all the lessons from social science first. If we are done with the social science lessons, then I may help you with English as well, and all our videos will be there both in Kannada as well as English medium. Since our school children write exams in both the mediums, I will be speaking bilingual. Let all the people of Karnataka who are writing exams in both the mediums, let them get benefited. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಆತ್ಮೀಯ ಶಿಕ್ಷಕ ನಾಗರಾಜಕ್ಕೆ ಈ ಒಂದು ಆನ್ಲೈನ್ ತರಗತಿಗಳಲ್ಲಿ ತಮಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡೂ ಭಾಷೆಗಳಲ್ಲಿ ಸಮಾಜ ವಿಜ್ಞಾನದ ಎಲ್ಲ ಅಧ್ಯಾಯಗಳನ್ನು ಮುಗಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸಮಾಜ ವಿಜ್ಞಾನದ ಏನು ಪಠ್ಯಕ್ರಮ ಮುಗಿದ ನಂತರ ತಮಗೆ ಆಂಗ್ಲ ಭಾಷೆಯದು ಕೂಡ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮುಂದುವರಿಯೋಣ. ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಫೋಕಸಿಂಗ್ ಆನ್ ಇಂಪಾರ್ಟೆಂಟ್ ಲೆಸನ್ ಫ್ರಮ್ ಜಿಯೋಗ್ರಫಿ ಡಿವಿಷನ್ ಆಫ್ ಸೋಷಿಯಲ್ ಸೈನ್ಸ್, ದಟ್ ಈಸ್ ಇಂಡಿಯನ್ ಸಾಯಿಲ್ಸ್. ಈ ಒಂದು ಅವಧಿಯಲ್ಲೇ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದ ಭಾರತದ ಮಣ್ಣುಗಳು ಈ ವಿಷಯವಾಗಿ ನಾವು ಚರ್ಚೆಯನ್ನು ಮುಂದುವರಿಯಲಿದ್ದೇವೆ. ಏನೆಲ್ಲ ಕಲಿಕಾಂಶಗಳನ್ನು ಕಲಿಯಲಿದ್ದೇವೆ? ಮಣ್ಣಿನ ಅರ್ಥ, ಮಣ್ಣಿನ ಪ್ರಾಮುಖ್ಯತೆ, ಭಾರತದಲ್ಲಿರ್ತಕ್ಕಂತಹ ವಿವಿಧ ರೀತಿಯಾದ ಮಣ್ಣುಗಳು, ಆ ಮಣ್ಣುಗಳು ಯಾವ ಯಾವ ಪ್ರದೇಶದಲ್ಲಿ ಹಂಚಿಕೆಯಾಗಿದ್ದಾವೆ, ಯಾವ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೀಲಿಕ್ಕೆ ಸೂಕ್ತವಾಗಿರ್ತದೆ, ಜೊತೆಗೆ ಏನು ಮಣ್ಣಿನ ಸವೆತ. ಮಣ್ಣಿನ ಸವೆತ ಅಂತಂದರೆ ಏನು, ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದಿಂದ ಆಗ್ತಕ್ಕಂಥ ಪರಿಣಾಮಗಳು, ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣಿನ ನಿರ್ವಹಣೆ, ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿಯಲಿದ್ದೇವೆ. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಮೀನಿಂಗ್ ಆಫ್ ಸಾಯಿಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸಾಯಿಲ್, types of soils found in India and how they are distributed in different parts of the country, and what type of soil is ideal for which crop. We'll also look into other details like soil erosion, meaning of soil erosion, causes and effects of soil erosion, and how we can conserve the soil and manage the soil. So these are all the learnings what we are intended to. So let's move on and understand about the meaning of soil first. See, as you can see on the slide, soil is the thin surface layer of the earth comprising of closely intermixed mineral and organic substances. Okay, one may get a bit confused. What are these all the technical terms? Sir, you simply reading out these statements. Kindly hold on. I will be explaining you in what do you say, a simple language related to this. So it is a kind of layer, thin layer, very small in size, a thin layer. This layer has got a mineral as well as organic substances both. I will try to explain in Kannada. ನೋಡಿ, ಈ ಮಣ್ಣು ಅನ್ನೋದು ಭೂಮಿ ಮೇಲೆ ಇರತಕ್ಕಂಥ ಅತಿ ಒಂದು ತೆಳುವಾದಂತಹ ಒಂದು ಪದರ. ಈ ಪದರದಲ್ಲಿ ಮುಖ್ಯವಾಗಿ ನಾವು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ನಾವು ಕಾಣಬಹುದಾಗಿರ್ತದೆ. ನಾನು ಮತ್ತೊಂದು ಸಲ ತಮಗೋಸ್ಕರ ಏನೋ ರಿಪೀಟ್ ಮಾಡ್ತಾ ಇದ್ದೀನಿ. ಮಣ್ಣು ಭೂಮಿಯ ಮೇಲೆ ಇರತಕ್ಕಂಥ ಒಂದು ತೆಳುವಾದ ಪದರ. ಇದರಲ್ಲಿ ಮುಖ್ಯವಾಗಿ ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶಗಳಿರ್ತವೆ. ತಮಗೆ ಸ್ಪಷ್ಟತೆ ಸಿಕ್ತು ಅಂತ ಅನಿಸುತ್ತೆ. ಇನ್ನು ಮಣ್ಣಿನ ಪ್ರಾಮುಖ್ಯತೆ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ importance of soil. Why the soil is that much importance? Soil is an important, I am repeating again, an important natural resource. Without
this beautiful resource, you cannot grow any crop. Please remember. And moreover, the people of India are totally dependent on agriculture. Agriculture is the main occupation of the Indians. Agriculture production is basically dependent on the fertility of the soil. Hence, soil plays an important role. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವು ಅರ್ಥೈಸ್ಕೋಬೇಕು, ಮಣ್ಣು ಅನ್ನೋದು ಒಂದು ಸ್ವಾಭಾವಿಕ ಸಂಪನ್ಮೂಲ, ಅತಿ ಮುಖ್ಯವಾದಂತಹ ಸ್ವಾಭಾವಿಕ ಸಂಪನ್ಮೂಲ. ಭಾರತದಲ್ಲಿ ಇರತಕ್ಕಂತಹ ಅತಿ ಹೆಚ್ಚಿನ ಜನರು ಕೃಷಿಯನ್ನೇ ತಮ್ಮ ಮುಖ್ಯ ಕಸುಬಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನು ಈ ಕೃಷಿಯ ಉತ್ಪಾದನೆ, ಕೃಷಿಯಲ್ಲಿ ಬೆಳೀತಕ್ಕಂಥ ಹಲವಾರು ಬೆಳೆಗಳು ಈ ಮಣ್ಣಿನ ಫಲವತ್ತತೆಯ ಮೇಲೆ ಅವಲಂಬನೆಯಾಗಿರ್ತದೆ. ಮಣ್ಣು ಫಲವತ್ತತೆಯಿಂದ ಕೂಡಿಲ್ಲ, ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ ಅಂತಂದರೆ ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಣ್ಣು ಅತಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಸಾಯಿಲ್ ಈಸ್ ಫಾರ್ಮ್ಡ್. ನಾವು ಮುಂದುವರೆದು ತಿಳಿಯುವ ಪ್ರಯತ್ನ ಮಾಡೋಣ. ಮಣ್ಣು ಅನ್ನೋದು ಯಾವ ರೀತಿಯಾಗಿ ರಚನೆ ಆಗ್ತದೆ. ಕೆನ್ ಯು ಸಿ ದಿಸ್ ಇಮೇಜಸ್ ಕ್ಲಿಯರ್ಲಿ? See this formation of India's soils happens mainly because of the parent rock and relief features what are there, climate of India and natural vegetation. Because of all these reasons, we can see all the varieties of soils in our country. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಗಮನಿಸಬೇಕು, ಮಣ್ಣು ಅನ್ನೋದು ಮುಖ್ಯವಾಗಿ ರಚನೆ ಆಗ್ತಕ್ಕಂಥದ್ದು ಈಗ ಮೂಲ ಶಿಲೆ ಅಂತ ಏನು ಕರಿತೀವಿ. ತಾವು 8ನೇ ತರಗತಿಯಲ್ಲಿ ಶಿಲಾಗೋಳದಲ್ಲಿ ಅಧ್ಯಯನ ಮಾಡಿರ್ತೀರ. ಈ ಶಿಲೆ ಅನ್ನೋದು ಶಿಲೆಗಳಿಂದ ಅದು ಚೂರು ಚೂರಾಗೋ ಇದರಿಂದ ಭಾರತದಲ್ಲಿರ್ತಕ್ಕಂಥ ಒಂದು ಹವಾಮಾನ, ಭಾರತದಲ್ಲಿರ್ತಕ್ಕಂಥ ಪ್ರಾಕೃತಿಕ ಗುಣಲಕ್ಷಣಗಳು, ನೈಸರ್ಗಿಕ ವಿವಿಧತೆ, ಈ ಎಲ್ಲ ಕಾರಣಗಳಿಂದ ವಿವಿಧ ರೀತಿಯಾದಂತಹ ಮಣ್ಣುಗಳು ಭಾರತದಲ್ಲಿದ್ದಾವೆ. ಭಾರತದಲ್ಲಿರ್ತಕ್ಕಂತಹ ಮಣ್ಣುಗಳನ್ನು ಮುಖ್ಯವಾಗಿ 6 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಆ 6 ವಿಧದ ಮಣ್ಣುಗಳನ್ನು ನಾವು ಮುಂದೆ ನೋಡಲಿದ್ದೇವೆ. ತಾವು ಗಮನಿಸ್ಬೋದಿಲ್ಲೇ, ಅಲ್ಯೂವಿಯಲ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಡೆಸರ್ಟ್ ಸಾಯಿಲ್, ಮೌಂಟೇನ್ ಸಾಯಿಲ್. ಇವುಗಳನ್ನು ಕನ್ನಡದಲ್ಲಿ ಇವುಗಳ ಹೆಸರನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಅಲ್ಯೂವಿಯಲ್ ಸಾಯಿಲ್ ಅಂದರೆ ಮೆಕ್ಕಲು ಮಣ್ಣು, ಬ್ಲ್ಯಾಕ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು, ರೆಡ್ ಸಾಯಿಲ್ ಅಂದರೆ ಕೆಂಪು ಮಣ್ಣು, ಲ್ಯಾಟರೈಟ್ ಸಾಯಿಲ್ ಅಂದರೆ ಜಂಬಿಟ್ಟಿಗೆ ಮಣ್ಣು, ಡೆಸರ್ಟ್ ಸಾಯಿಲ್ ಅಂದರೆ ಮರುಭೂಮಿ ಮಣ್ಣು, ಮೌಂಟೇನ್ ಸಾಯಿಲ್ ಅಂದರೆ ಪರ್ವತದ ಮಣ್ಣು. ಓಕೆ, ಪೀಪಲ್ ಹೂ ಆರ್ ಅವೇರ್ ಅಬೌಟ್ Telugu language, there is one word which I tell my students to remember these all 6 types of soils in an order. That word is Abbaraledamma. So here each letter of this word has got all these types of soils. A stands for alluvial soil, Ba stands for black soil, Ra stands for red soil, La stands for laterite soil, Da stands for desert soil, Ma stands for mountain soil. You can use this memory trick to remember all these 6 types of soils. ಈ ಒಂದು 6 ವಿಧದ ಮಣ್ಣುಗಳನ್ನು ಕ್ರಮವಾಗಿ ಜ್ಞಾಪಕ ಇಟ್ಕೊಳ್ಳಲಿಕ್ಕೆ ತೆಲುಗು ಪದವನ್ನು ನಾನು ತಿಳಿಸಿದೆ. ಅಬ್ಬರಾಲೇದಮ್ಮ. ಈ ಅಕ್ಷರಗಳು ಇಂಗ್ಲೀಷ್ದಲ್ಲಿ ಬರ್ತಕ್ಕಂತಹ ಎಲ್ಲ ಈ ಒಂದು ಮಣ್ಣಿನ ವಿಧಗಳ ಒಂದು ಮೊದಲನೇ ಅಕ್ಷರಕ್ಕೆ ಸಂಬಂಧಿಸಿದೆ. ನೀವು ಒಂದು 2 ಸಲ ಕೇಳಿಸ್ಕೊಂಬಿಡಿ ಆ ಪದವನ್ನು, ನಿಮಗೂ ಕೂಡ ಈ ಕ್ರಮದಲ್ಲೇ ಜ್ಞಾಪಕ ಇರ್ತವೆ. ಈಗ ಮುಂದುವರೆದು ನಾವು ಈ ಒಂದು ಪ್ರತಿಯೊಂದು ಮಣ್ಣಿನ ಬಗ್ಗೆ ತಿಳಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ತಾವು ಗಮನಿಸ್ಬೋದು, ಯು ಕ್ಯಾನ್ ಸಿ ಇನ್ ದಿಸ್ ಇಮೇಜ್ ದ images clearly presents alluvial soil, how it looks like. The soil that are composed of alluvium are called alluvial soil. Now this alluvial soil formed from the sediments deposited by the rivers. Rivers when they flow while they are flowing, they carry this
content and throw through the river banks. Hence this soil has got alluvium. ತಾವು ಗಮನಿಸಬೇಕು, ಈ ಒಂದು ಮೆಕ್ಕಲು ಮಣ್ಣು ಅನ್ನುವಂಥದ್ದು ಮುಖ್ಯವಾಗಿ ನದಿಗಳು ಹರಿಯುವಂಥ ಸಂದರ್ಭದಲ್ಲಿ ತಮ್ಮ ಜೊತೆಗೆ ತಗೊಂಬಂದಿರತಕ್ಕಂಥ ಈ ಒಂದು ಮಣ್ಣನ್ನು ಬಯಲು ಪ್ರದೇಶಕ್ಕೆ ಎಸೀತಾ ಹೋಗ್ತವೆ. ಅಲ್ಲಿ ನಿಂತಿರ್ತಕ್ಕಂಥ ಈ ಒಂದು ಮಣ್ಣನ್ನು ತಾವು ಚಿತ್ರಗಳಲ್ಲಿ ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಈ ಮೆಕ್ಕಲು ಮಣ್ಣು ಅನ್ನೋದು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರದೇಶಗಳಲ್ಲಿ ನಾವು ಇದನ್ನು ಕಾಣಬಹುದು. ನೋಡಿ ಇಲ್ಲಿ, ಕ್ಯಾನ್ ಯು ಸಿ ದಿಸ್ ಅಲ್ಯುವಿಯಲ್ ಸಾಯಿಲ್. ಇಲ್ಲಿ ಅಲ್ಯುವಿಯಲ್ ಸಾಯಿಲನ್ನು ತಾವು ಗಮನಿಸಿದರೆ ಈ ಒಂದು ಏನು ಯೆಲ್ಲೋ ಕಲರ್ ಹಳದಿ ಬಣ್ಣದಲ್ಲಿ ಇದೆಯಲ್ವಾ, ಹಳದಿ ಬಣ್ಣದಲ್ಲಿ ದ ಏರಿಯಾ ವಿಚ್ ಈಸ್ ಮಾರ್ಕ್ಡ್ ಇನ್ ಯೆಲ್ಲೋ ಕಲರ್ ರೆಪ್ರೆಸೆಂಟ್ಸ್ the alluvial soil. Kindly have a look at it. This yellow color area in the map represents the alluvial soil. Especially this area is related to Indo-Gangetic plain and sea waves in the coastal plains. You can see this coastal plains area also has got this yellow color, and the total area it is covered about 15 lakh square kilometers. ತಾವು ಗಮನಿಸಬಹುದು, ಈ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶಗಳಲ್ಲಿ ಜೊತೆಗೆ ಕರಾವಳಿ ತೀರ ಪ್ರದೇಶದಲ್ಲಿ ಈ ಹಳದಿ ಬಣ್ಣದಲ್ಲಿ ಏನು ತೋರಿಸಿದೆ ನಕ್ಷೆಯಲ್ಲಿ, ಇದೆಲ್ಲವೂ ಕೂಡ ಅಲ್ಯುವಿಯಲ್ ಸಾಯಿಲ್ ಇರತಕ್ಕಂಥ ಒಂದು ಪ್ರದೇಶ. ಇದು ಮುಖ್ಯವಾಗಿ 15 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಇದು ಹಂಚಿದೆ. ಮುಂದುವರಿಯೋಣ. ಇನ್ನು ಅಲ್ಯುವಿಯಲ್ ಸಾಯಿಲಲ್ಲಿ ಏನೇನು ಬೆಳೆಗಳನ್ನು ಬೆಳೀಲಿಕ್ಕೆ ಅನುಕೂಲವಾಗ್ತದೆ ಅಂತ ತಾವು ಚಿತ್ರದಲ್ಲಿ ಗಮನಿಸ್ಬೋದು. ಏನು ಮೊದಲನೇದಾಗಿ ಗೋಧಿ, ಭತ್ತ ಇದೆ, ಕಬ್ಬು, ಹತ್ತಿ ಇದೆ, ನೆಕ್ಸ್ಟು ಸೆಣಬು ಮತ್ತು ಬೇರೆ ಬೇರೆ ರೀತಿಯಾದಂಥ ತರಕಾರಿಗಳು. ವಾಟ್ ಆರ್ ದಿ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಇನ್ ಅಲ್ಯುವಿಯಲ್ ಸಾಯಿಲ್? ಕೈಂಡ್ಲಿ ಹ್ಯಾವ್ ಎ ಲುಕ್ ಅಟ್ ಇಟ್. ವೀಟ್, ಪ್ಯಾಡಿ, ಶುಗರ್ ಕೇನ್, ಕಾಟನ್, ಜೂಟ್ ಆ್ಯಂಡ್ ವೆಜಿಟೇಬಲ್ಸ್. I request you to concentrate and understand these images. If you want, you can play again and see these things very clearly. So let's move on and understand about we will have this little bit of question kind of thing. Think little bit what is soil. As we already explained, it is a kind of thin surface of the earth, thin surface layer of the earth which has mineral and organic substances. ಮಣ್ಣು ಅಂತಂದರೆ ಏನು ಅಂತ ಆಲೋಚನೆ ಮಾಡಿ ಹೇಳೋದಾದರೆ, ಇದು ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ತೆಳುವಾದಂತಹ ಪದರ. ಈ ಪದರದಲ್ಲಿ ಏನೇನಿದ್ದಾವೆ? ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶಗಳು ಎರಡರಿಂದ ಕೂಡಿರ್ತಕ್ಕಂಥದ್ದನ್ನು ಮಣ್ಣು ಅಂತ ಕರಿತೀವಿ ನಾವು. ಈಗ ಮತ್ತೆ ಅಲ್ಯುವಿಯಲ್ ಸಾಯಿಲ್ ಹೆಂಗೆ ರಚನೆ ಆಗ್ತದೆ? ಹೌ is alluvial soil is formed? So alluvial soil is formed from the sediments deposited by the rivers. ಈ ನದಿಗಳು ಹರಿಯುವಂತಹ ಸಂದರ್ಭದಲ್ಲಿ ಅವು ತರತಕ್ಕಂಥ ಒಂದು ಮಣ್ಣನ್ನು ತಮ್ಮ ಬಯಲು ಪ್ರದೇಶದಲ್ಲಿ ಹಾಕೋದ್ರ ಮುಖಾಂತರ ಈ ಒಂದು ಅಲ್ಯುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಅನ್ನೋದು ತಯಾರಾಗ್ತದೆ. ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದಂತಹ ಸಂಚಯಿಸಿರತಕ್ಕಂತಹ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಲೆಟ್ಸ್ ಮೂವ್ ಆನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಯು ಸೇ ವೈ ದೇರ್ ಆರ್ ಡಿಫರೆಂಟ್ ಡೈವರ್ಸಿಟಿ ಆಫ್ ಸಾಯಿಲ್ಸ್ ಫೌಂಡ್ ಇನ್ ಇಂಡಿಯಾ. ವಾಟ್ ಆರ್ ದಿ ರೀಸನ್ಸ್ ಫಾರ್ ದಿ ಡೈವರ್ಸಿಟಿ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ? ಭಾರತ ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಣ್ಣುಗಳಿರಲಿಕ್ಕೆ ಕಾರಣಗಳೇನು? ಒಂದೇ ರೀತಿಯಾದ ಮಣ್ಣು ಯಾಕಿಲ್ಲ? ನಾವು ಸಿ ದಿಸ್ ರೀಸನ್. ಬಿಕಾಸ್ ದ ಪೇರೆಂಟ್ ರಾಕ್, ರಿಲೀಫ್ ಫೀಚರ್ಸ್, climate and natural vegetation. In the introduction itself I told you India is a country which has got different type of climates in the different places, and relief features also differ from place to place, and natural vegetation as well as parent rocks also differ. Hence we have a diversity of soils in India. ಭಾರತದ ಮಣ್ಣುಗಳಲ್ಲಿ ಇರತಕ್ಕಂಥ ವೈವಿಧ್ಯತೆಗೆ ಕಾರಣಗಳು ಏನು ಅಂತ ನೋಡೋದಾದರೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹವಾಗುಣ ಇದೆ.
ಬೇರೆ ಬೇರೆ ರೀತಿಯಾದಂತಹ ವಾಯುಗುಣ ಇದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಪ್ರಾಕೃತಿಕ ಲಕ್ಷಣಗಳಾಗಿರ್ಬೋದು ಮತ್ತು ಮೂಲ ಶಿಲೆಗಳಾಗಿರ್ಬೋದು ಇವೆಲ್ಲ ವ್ಯತ್ಯಾಸದಿಂದ ಕೂಡಿರೋದರಿಂದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಣ್ಣು ಅನ್ನೋದು ಕಂಡುಬರುತ್ತದೆ. ಇದು ಅನ್ವಯಿಕೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆ ಏನಾದರೂ ಬರುವ ಸಾಧ್ಯತೆ ಇರ್ತದೆ. ತಾವು ಪರಿಕಲ್ಪನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ಲಿ. ಇಟ್ ಈಸ್ ಎ applicability question. Kindly understand very clearly these different types of soils. Diversity of soil is found in India. The reason being these various things. Let's move on. Now the soil names which I told you with a memory trick. There are 6 types of soils found in India. They are Abbaraledamma, alluvial soil, black soil, red soil, laterite soil, desert soil and mountain soil. ಭಾರತದಲ್ಲಿರ್ತಕ್ಕಂಥ ವಿವಿಧ ರೀತಿಯಾದ ಮಣ್ಣುಗಳು 6 ಮಣ್ಣುಗಳಿದ್ದಾವೆ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು ಮತ್ತು ಪರ್ವತದ ಮಣ್ಣು. ಮುಂದುವರಿಯೋಣ. ಸೊ the second soil is black soil. As the name itself says, look at the color which is there on the slide and the color. Now this black soil is also known as a Rager and black cotton soil. Why black soil is called as black cotton soil? One more question, applicability. Since this black soil best suited for cotton cultivation, hence it is called as a black cotton soil. ಕಪ್ಪು ಮಣ್ಣು, ಇಲ್ಲಿ ಚಿತ್ರದಲ್ಲಿ ನೀವು ಬಣ್ಣವನ್ನು ತುಂಬ ಸ್ಪಷ್ಟವಾಗಿ ಕಾಣ್ಬೋದು. ಕಪ್ಪು ಬಣ್ಣದಲ್ಲಿದೆ, ಅದಕ್ಕೆ ಇದನ್ನು ಕಪ್ಪು ಮಣ್ಣು ಅಂತ ಕರೀತಾರೆ. ಈ ಕಪ್ಪು ಮಣ್ಣಿಗೆ ಬೇರೆ 2 ಹೆಸರುಗಳಿದ್ದಾವೆ. ಅವು ಯಾವುವು ಅಂದರೆ ರೇಗರ್ ಮಣ್ಣು ಮತ್ತು ಕಪ್ಪು ಹತ್ತಿಯ ಮಣ್ಣು ಅಂತ ಕರೀತಾರೆ. ರೇಗರ್ ಮಣ್ಣು ಮತ್ತು ಕಪ್ಪು ಹತ್ತಿಯ ಮಣ್ಣು. ಕಪ್ಪು ಹತ್ತಿಯ ಮಣ್ಣು ಅಂತ ಕಪ್ಪು ಮಣ್ಣಿಗೆ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಬಂದರೆ, ಈ ಕಪ್ಪು ಹತ್ತಿಯ ಮಣ್ಣಿನಲ್ಲಿ ಹತ್ತಿಯನ್ನು ಬೆಳೆಯಲಿಕ್ಕೆ ತುಂಬ ಅನುಕೂಲಕರವಾಗಿದೆ. ಹತ್ತಿ ಬೆಳೆಯನ್ನು ಬೆಳೆಯಲಿಕ್ಕೆ ತುಂಬ ಅನುಕೂಲಕರವಾಗಿರೋದರಿಂದ ಇದನ್ನು ಕಪ್ಪು ಹತ್ತಿಯ ಮಣ್ಣು ಅಂತಲೂ ಕರೀತಾರೆ. ಓಕೆ, ನಮಗೆ ಸ್ಪಷ್ಟತೆ ಸಿಕ್ತು ಅಂತ ಅನಿಸುತ್ತೆ. ಮುಂದುವರಿಯೋಣ. ಯಾವ ರೀತಿಯಾಗಿ ರಚನೆ ಆಗ್ತದೆ ಕಪ್ಪು ಮಣ್ಣು? ಕಪ್ಪು ಮಣ್ಣು ಅನ್ನೋದು ರಚನೆ ಆಗ್ತಕ್ಕಂಥದ್ದು ನೋಡಿ, ಇಲ್ಲಿ ಗಮನಿಸ್ಬೋದು ನೀವು ಚಿತ್ರದಲ್ಲಿ. ಇಲ್ಲಿರ್ತಕ್ಕಂಥ ಒಂದು ಬಸಾಲ್ಟ್ ರಾಕ್ ಅಂತ ಕರೀತಾರೆ. ನನ್ನ ಬಲಗಡೆ ಇರ್ತಕ್ಕಂಥ ಕಲ್ಲುಗಳು ಇವು ಏನು ಇಲ್ಲಿ ಅವಾಗಣದ ವಾಯುಗುಣದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಮತ್ತು ಈ ಪ್ರವಾಹಗಳಿಂದ ನೀರನ್ನು ಹರಿಯೋದ್ರಿಂದ ಗಾಳಿ ಈ ಥರ ಏನು ಬೇರೆ ಬೇರೆ ಪ್ರಾಕೃತಿಕ ಕಾರ್ಯಗಳಿಂದ ಅವು ಚೂರುಗಳಾಗ್ಬಿಟ್ಟು ಈ ಮಣ್ಣು ಅನ್ನೋದು ರಚನೆ ಆಗ್ತದೆ. ಅವುಗಳ ಕಲರ್ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಇರ್ತದೆ. ಆ್ಯಂಡ್ ದಿಸ್ ಸಾಯಿಲ್ ಹ್ಯಾಸ್ ಗಟ್ ಹೈ ಕ್ಲೇ ಕಂಟೆಂಟ್. ಇದರಲ್ಲಿ ಕ್ಲೇ ಕಂಟೆಂಟ್ ಅಂದರೆ ನೀವು ಜೇಡಿ ಮಣ್ಣನ್ನು ನೋಡಿರ್ತೀರ. ಆ ಜೇಡಿ ಮಣ್ಣು ಮಕ್ಕಳು ಸಣ್ಣವ್ರು ಇರಬೇಕಾದ್ರೆ ನಾವೆಲ್ಲ ಆಟ ಆಡ್ತಾಯಿದ್ವಿ. ಇದರಲ್ಲಿ ಏನು ಗಣಪನನ್ನು ಮಾಡೋದು, ಬೇರೆ ಬೇರೆ ಬೊಂಬೆಗಳನ್ನು ಮಾಡೋದು, ಇದೆಲ್ಲ ಆಟಗಳು ಆಡ್ತಾಯಿದ್ವಿ ನಾವು. ಸಣ್ಣ ಬಂಡಿಗಳನ್ನು ಮಾಡೋದು, ಅದಕ್ಕೆ ಬಳಸ್ತಕ್ಕಂಥ ಒಂದು ಮಣ್ಣು ಈ ಒಂದು ಕಪ್ಪು ಮಣ್ಣು. ಲೆಟ್ಸ್ ಮೂವ್ ಆನ್. ಐ ಹೋಪ್ ಯು ಆರ್ ಕ್ಲಿಯರ್ about this black soil, and it is very rich in clay content, and the color of this black soil is dark gray and black. So this is how it see this color, and there will be a applicability question. Kindly concentrate here. Why the what do you say? See, the question may be asked like this. Name the soil which has high retentive moisture capacity and extremely compact. So the answer will be black soil. ಇದರಲ್ಲಿ ತೇವಾಂಶವನ್ನು ಹಿಡಿದಿರತಕ್ಕಂತಹ ಶಕ್ತಿ ಜಾಸ್ತಿ ಇದೆ. ಜೊತೆಗೆ ಇದು ತೇವಾಂಶವನ್ನು ಯಾಕೆ ಹಿಡಿದಿರ್ತದೆ ಅಂತ ಪ್ರಶ್ನೆ ಬರ್ಬೋದು. ತೇವಾಂಶವನ್ನು ಯಾಕೆ ಜಾಸ್ತಿ ಹಿಡಿದಿರ್ತದೆ ಅಂದರೆ ಇಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಕಣಗಳು ತುಂಬ ಒತ್ತೊತ್ತಾಗಿರ್ತವೆ. The particles of the soil are very closely assigned. They are very close. It is very the distance between the particles of soil is very less. Hence it has got highly retentive of moisture as well as extremely compact. I hope you are clear. Let's move on. Now where this black soil is found? Now you see the black color thing in the map. That is where it is distributed.
So behind my photo there is a distribution is the word. Kindly have a look at it. Now black soil are largely found in Deccan basalt trap region. Now this region which is colored in black is called as Deccan basalt trap, Deccan trap. So here it is found. So now you can name these states very easily. Parts of Maharashtra, parts of Madhya Pradesh, and North Karnataka, northern part of Karnataka, and parts of Gujarat and Tamil Nadu. This is where the black soil is found, and it occupies about 5.46 lakh kilometer squares in India. ಈ ಒಂದು ಕಪ್ಪು ಮಣ್ಣು ಭಾರತದಲ್ಲಿ ಎಲ್ಲಿ ಕಂಡು ಬರ್ತದೆ ಅಂದರೆ ಈ ಒಂದು ನಕ್ಷೆಯಲ್ಲಿ ನೀವು ಗಮನಿಸ್ಬೋದು. ಕಪ್ಪು ಬಣ್ಣದಲ್ಲಿ ನಾವು ತೋರಿಸಿದ್ದೀವಿ. ಇಲ್ಲಿ ಈ ಕಪ್ಪು ಬಣ್ಣದಿಂದ ತೋರಿಸಿರ್ತಕ್ಕಂಥ ಜಾಗಕ್ಕೆ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ, ದಕ್ಷಿಣ ಪ್ರಸ್ಥಭೂಮಿ ಅಂತಲೂ ಇದನ್ನು ಕರೀತಾರೆ. ಈ ದಕ್ಷಿಣ ಪ್ರಸ್ಥಭೂಮಿದಲ್ಲಿ ಏನು ಮುಖ್ಯವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ತೆಲಂಗಾಣ ಜೊತೆಗೆ ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ, ಗುಜರಾತ್ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಈ ಕಪ್ಪು ಮಣ್ಣು ಕಂಡು ಬರ್ತದೆ. ಇದು ಭಾರತದಲ್ಲಿ 5.46 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಹರಡಿದೆ. ಇನ್ನು ಕಪ್ಪು ಮಣ್ಣಿನಲ್ಲಿ ಏನೇನು ಬೆಳೆಗಳನ್ನು ಬೆಳೆಯಬಹುದು ನೋಡಿ, ತಾವು ಗಮನಿಸ್ಬೋದು. ಮೊದಲನೇದಾಗಿ ಕಾಟನ್, ಹತ್ತಿ, ಶುಗರ್ ಕೇನ್, ಕಬ್ಬು, ಇದು ಜಾವರ್, ನಿಮ್ಮ ಏನು ಇದು ಅಡಿಯುಸೆ, ಇದನ್ನು ಸಜ್ಜೆ ಅಂತ ಕರೀತಾರೆ. ಇನ್ನು ಮೇಜ್, ಜೋಳ ಇದೆ, ಪಲ್ಸಸ್ ದ್ವಿದಳ ಧಾನ್ಯಗಳು, ಮತ್ತು ಗೋಧಿ, ಮೆಣಸಿನಕಾಯಿ. ಸೊ ಇವೆಲ್ಲ ಅತಿ ಮುಖ್ಯವಾದಂತಹ ಬೆಳೆಗಳು. ಸೊ ದ ಮೇಜರ್ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಆನ್ ಬ್ಲ್ಯಾಕ್ ಸಾಯಿಲ್ ಆರ್ ಶೋನ್ ಇನ್ ದ ಇಮೇಜ್. ಕೈಂಡ್ಲಿ ಹ್ಯಾವ್ ಎ ಲುಕ್ ಅಟ್ ಇಟ್. ಕಾಟನ್, ಶುಗರ್ ಕೇನ್, ಜಾವರ್, ಮೇಜ್, ಪಲ್ಸಸ್, wheat, and chilies. Let's move on. The next type of soil which we will be discussing is related to red soil. Now see how the red soil is formed. So red soil is formed because of weathering of granite and gneisses and other crystalline rocks. So I have given an image in the right side of right to me. You can see this rock, granite and gneisses and other crystalline rocks. Because of weathering process of these rocks, the red soil is formed. Since this red soil either red or reddish brown, hence it is called as a red soil. Because of this color of this soil, it is called as a red soil. I told you and how it is formed. It is mainly formed due to weathering of granite, gneiss and other crystalline rocks. ಈ ಕೆಂಪು ಮಣ್ಣು, ಈ ಬಣ್ಣವನ್ನೇ ನೀವು ಗಮನಿಸ್ಬೋದು. ಇದು ಕೆಂಪು ಕಂದು ಅಥವಾ ಕೆಂಪು ಬಣ್ಣದಲ್ಲಿರೋದ್ರಿಂದ ಕೆಂಪು ಬಣ್ಣ ಅಂತ ಕರೀತಾರೆ. ಈ ಕೆಂಪು ಮಣ್ಣು ಅನ್ನೋದು ಯಾವ ರೀತಿಯಾಗಿ ರಚನೆ ಆಗ್ತದೆ, ಹೆಂಗೆ ರಚನೆ ಆಗ್ತದೆ ಅಂತ ನಾವು ಗಮನಿಸಿದ್ರೆ ಇಲ್ಲಿ ನೀವು ನೋಡಿರ್ತೀರ. ಮುಖ್ಯವಾಗಿ ಈ ಗ್ರಾನೈಟು ಮತ್ತು ಜಿನೆಸಿಸ್, ಕ್ರಿಸ್ಟಲಿನ್ ರಾಕ್ಸ್ ಅಂತ ನನ್ನ ಏನು ಬಲಗಡೆ ಒಂದು ಚಿತ್ರ ಇದೆ, ಗಮನಿಸಿ ನೀವು. ಈ ರೀತಿ ಇರತಕ್ಕಂತಹ ಗ್ರಾನೈಟ್ ಬಂಡೆಗಳು ಅವು ಚೂರು ಚೂರಾಗಿ ಈ ವಾತಾವರಣದಿಂದ ಚೂರು ಚೂರುಗಳಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಈ ಮಣ್ಣು ಅನ್ನೋದು ರಚನೆ ಆಗ್ತದೆ. ಮತ್ತು ನೋಡಿ ಇಲ್ಲಿ ಗಮನಿಸ್ಬೋದು. ಸೊ ದೇ ಆರ್ ಮೋರ್ ಸ್ಯಾಂಡಿ ಆ್ಯಂಡ್ ಲೆಸ್ ಕ್ಲೇಯಿ. ಕಪ್ಪು ಮಣ್ಣಿಗೆ ನಾವು ಹೋಲಿಕೆ ಮಾಡಿದ್ರೆ ಇಲ್ಲಿ ಈ ಏನು ಜೇಡಿ ಮಣ್ಣು ಥರ, ಇದು ಜೇಡಿ ಮಣ್ಣು ಥರ ಇಲ್ಲಿ ಕಣಗಳು ಒತ್ತೊತ್ತಾಗಿರೋದಿಲ್ಲ, ಅವು ದೂರ ದೂರ ಇರ್ತವೆ. ಜೊತೆಗೆ ಇಲ್ಲಿ ತೇವಾಂಶವನ್ನು ಹಿಡಿದಿರ್ತಕ್ಕಂತಹ ಶಕ್ತಿ ಕಡಿಮೆ. ಕೆಂಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿರ್ತಕ್ಕಂತಹ ಶಕ್ತಿ ಕಡಿಮೆ, ಆದರೆ ಕಪ್ಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಇರ್ತದೆ. ಯಾಕೆ ಜಾಸ್ತಿ ಇರ್ತದೆ ಅಂತಂದರೆ ಕಪ್ಪು ಮಣ್ಣಲ್ಲಿ ಕಣಗಳು ಒತ್ತೊತ್ತಾಗಿರ್ತವೆ ಮತ್ತು ಕ್ಲೇ ಕಂಟೆಂಟ್ ಜಾಸ್ತಿ ಇರ್ತವೆ. ರೆಡ್ ಸಾಯಿಲ್ನಲ್ಲಿ ಮಣ್ಣಿನ ಕಣಗಳು ದೂರ ದೂರ ಇರ್ತವೆ, ಜೊತೆಗೆ ಇಲ್ಲಿ ಕ್ಲೇ ಕಂಟೆಂಟ್ ಕಡಿಮೆ ಇದೆ, ಅದಕ್ಕೆ ತೇವಾಂಶ ಕಡಿಮೆ. ಸೊ ಮುಂದುವರೆಯೋಣ. ವೇರ್ ದಿಸ್ ರೆಡ್ ಸಾಯಿಲ್ ಈಸ್ ಫೌಂಡ್, ಯು ಕ್ಯಾನ್ ಸಿ ದಿ ಇಮೇಜ್, so which is highlighted in purely red color, and I have what do you say, it is marked very clearly. Outline is marked in red color. That portion you need to consider. It is covered an area of 5.2 lakh kilometer square in India. Especially this soil is completely entire Tamil Nadu state, most of the parts of Tamil Nadu state and southern Karnataka has this red soil.
other than this, you can see a few states in what do you say, northeastern states. Northeastern states, we can see this, and Karnataka, as well as West Bengal, Kerala, Goa, Odisha, all these places, you can see the red soil, and parts of Maharashtra also we can see this red soil. Kindly see this, in red color we have given border. Those areas are the areas where we can see the red soil. ಕೆಂಪು ಮಣ್ಣು ಅನ್ನೋದು ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತದೆ ಅಂದರೆ, ಕೆಂಪು ಬಣ್ಣದಲ್ಲಿ ಅದಕ್ಕೆ ನಾವು ಒಂದು ಕಾರ್ನರ್ ಹಾಕಿದ್ದೀವಿ, ರೆಡ್ ಕಲರಲ್ಲಿ ಗೆರೆ ಹಾಕಿದೆ, ಆ ಪ್ರದೇಶಗಳಲ್ಲಿ ನಾವು ಈ ಒಂದು ಕೆಂಪು ಮಣ್ಣನ್ನು ಕಾಣ್ಬೋದು. ಅತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ, ಈ ಮೂರು ರಾಜ್ಯಗಳಲ್ಲಿ ಇದೆ. ತಮಿಳುನಾಡು, ದಕ್ಷಿಣ ಕರ್ನಾಟಕದಲ್ಲಂತೂ ಹೆಚ್ಚಿನ ಕೆಂಪು ಮಣ್ಣು ಅನ್ನೋದು ಕಂಡು ಬರ್ತದೆ. ಇದ್ರ ಜೊತೆಗೆ ಏನಂತ ಕರಿತೀವಿ, ಈಶಾನ್ಯ ರಾಜ್ಯಗಳಲ್ಲೇ ನಾವು ಕಾಣ್ಬೋದು. ಮುಖ್ಯವಾಗಿ ಮಣಿಪುರ, ಅಸ್ಸಾಮು, ನಾಗಾಲ್ಯಾಂಡ್, ಈ ರಾಜ್ಯಗಳಲ್ಲೂ ಕೂಡ ಕೆಂಪು ಮಣ್ಣು ಅನ್ನೋದು ಕಂಡು ಬರ್ತದೆ. ಜೊತೆಗೆ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶದ ಭಾಗಶಃ ಉತ್ತರ ಪ್ರದೇಶ, ಬಿಹಾರ, ಒಡಿಸ್ಸಾ, ಈ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲೂ ಕೂಡ ಕೆಂಪು ಮಣ್ಣು ಅನ್ನೋದು ಕಂಡು ಬರ್ತದೆ. ಇನ್ನು ಕೆಂಪು ಮಣ್ಣಲ್ಲಿ ಏನೇನು ಬೆಳೆಗಳು ಬೆಳೀಬೋದು ಗಮನಿಸ್ಬೋದು ತಾವು. ರಾಗಿ, ಇನ್ನು ರಾಗಿ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಧಾನ್ಯಗಳು, ಕಡಲೆ, ತಂಬಾಕು ಮತ್ತು ಆಲೂಗಡ್ಡೆ, ಈ ಎಲ್ಲ ಬೆಳೆಗಳನ್ನು ಇಲ್ಲಿ ಬೆಳೀತಾರೆ. ನಾವು ದಿ ಇಂಪಾರ್ಟೆಂಟ್ ಕ್ರಾಪ್ಸ್ ಗ್ರೋನ್ ಇನ್ ರೆಡ್ ಸಾಯಿಲ್ ಆರ್ ರಾಗಿ, ಮಿಲೆಟ್ಸ್, ಗ್ರೌಂಡ್ನಟ್, tobacco and potato are the important crops which are grown in red soil. Please remember, you need to remember these soils related details in 3 important headings. One is related to how the soil is formed, one thing, and areas in which this type of soil is found, and crops which are grown. And fourth one would be, if you can remember, what do you say, maybe about the area up to what extent that soil is extended in India. Those details you need to remember. Okay, let's move on. ನೀವು ಪರೀಕ್ಷಾ ದೃಷ್ಟಿಯಿಂದ ಈ ಮಣ್ಣುಗಳ ಬಗ್ಗೆ ಏನೇನೆಲ್ಲ ಜ್ಞಾಪಕ ಇಟ್ಕೋಬೇಕಂತಂದ್ರೆ, ಮುಖ್ಯವಾಗಿ ಮಣ್ಣಿನ ಇದು ಯಾವ ರೀತಿಯಾಗಿ ರಚನೆ ಆಗ್ತದೆ, ಭಾರತ ದೇಶದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಈ ಮಣ್ಣು ಅನ್ನೋದು ಕಂಡು ಬರ್ತದೆ, ಯಾವ್ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ಸೂಕ್ತವಾಗಿದೆ, ಎಷ್ಟು ಪ್ರದೇಶದಲ್ಲೇ ಈ ಮಣ್ಣು ಅನ್ನೋದು ಬೆಳೀಬೋದು ಅನ್ನೋದನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಮುಂದುವರಿಯೋಣ. ಲ್ಯಾಟರೈಟ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು. ಲ್ಯಾಟರೈಟ್ ಸಾಯಿಲ್, ಜಂಬಿಟ್ಟಿಗೆ ಮಣ್ಣು ಗಮನಿಸ್ಬೇಕು ನೀವು. ದಿಸ್ ಟೈಪ್ ಆಫ್ ಸಾಯಿಲ್ಸ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ಏರಿಯಾಸ್ ಅಂಡರ್ ದಿ ಕಂಡೀಷನ್ ಆಫ್ ಹೈ ಟೆಂಪರೇಚರ್ ಅಂಡ್ ರೈನ್ಫಾಲ್. ಸೊ ವೇರ್ ಎವರ್ ದೇರ್ ಈಸ್ ಹೈ ಟೆಂಪರೇಚರ್ ಆಸ್ ವೆಲ್ ಆಸ್ heavy rainfall, in those areas the laterite soil is found. ಈ ಒಂದು ಜಂಬಿಟ್ಟಿಗೆ ಮಣ್ಣು ಎಲ್ಲಿ ಕಂಡು ಬರ್ತದೆ ಅಂತಂದರೆ, ತಮಗೆ ಗೊತ್ತಿರ್ತದೆ, ಈ ಟ್ರಾಪಿಕಲ್ ಏರಿಯಾಸ್ ಅಂತಂದರೆ ತಾವು ಗಮನಿಸಿರ್ತೀರ, 0 ಡಿಗ್ರಿ ಅಕ್ಷಾಂಶದಿಂದ 23.5 ಡಿಗ್ರಿ ಅಕ್ಷಾಂಶಗಳ ಮಧ್ಯೆ ಕಂಡು ಬರತಕ್ಕಂಥ ಒಂದು ಜಾಗಕ್ಕೆ ನಾವು ಈ ಟ್ರಾಪಿಕಲ್ ಏರಿಯಾಸ್ ಅಂತ ಕರಿತೀವಿ. ಈ ಪ್ರದೇಶಗಳಲ್ಲಿ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ, ಎಲ್ಲಿ ಮಳೆ ಜಾಸ್ತಿ ಆಗ್ತದೆ, ಅಂಥ ಪ್ರದೇಶಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಅನ್ನೋದು ಕಂಡು ಬರ್ತದೆ. ಐ ಹೋಪ್ ಯು ಆರ್ ಕ್ಲಿಯರ್ ಅಬೌಟ್ ದೀಸ್ ಲ್ಯಾಟರೈಟ್ ಸಾಯಿಲ್. ಲೆಟ್ಸ್ ಮೂವ್ ಆನ್. ಸಾಮಾನ್ಯವಾಗಿ 200 ಸೆಂಟಿಮೀಟರ್ಗಿನ್ನ ಜಾಸ್ತಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ಮಣ್ಣು ಅನ್ನೋದನ್ನು ನಾವು ಕಾಣ್ಬೋದು. ಜೊತೆಗೆ ಸೂರ್ಯನ ಕಿರಣಗಳು ಎಲ್ಲಿ ನೇರವಾಗಿ ಬೀಳ್ತವೆ ಅಂತಹ ಪ್ರದೇಶಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಅನ್ನೋದು ಕಂಡು ಬರ್ತದೆ. ನೋಡಿ, ಇಲ್ಲಿ ಗಮನಿಸ್ಬೋದು ತಾವು. Laterite soil. Now can you see this in the image? Now the points color which is given in the text as well as the color which is shown in the map is the same. That they are the areas where we can found. Especially see this northeastern states, Mizoram and closed by states. Here you can see the laterite soil, and you can also see this in Western Ghats region, and
just very close to Tamil Nadu state, you have little bit of this laterite soil, and this Ganga river delta, here also you can see this laterite soil. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಏನು ಜಂಬಿಟ್ಟಿಗೆ ಮಣ್ಣು ಮಳೆ ಎಲ್ಲಿ ಜಾಸ್ತಿ ಬೀಳ್ತದೆ ಅಲ್ಲಿ ನಮಗೆ ಗೊತ್ತಿದೆ. ಮೌಸಿನ್ ರಾಮು, ಮೇಘಾಲಯ ರಾಜ್ಯದಲ್ಲಿರ್ತಕ್ಕಂಥ ಮೌಸಿನ್ ರಾಮು, ಇಲ್ಲಿ ಜಾಸ್ತಿ ಮಳೆ ಆಗ್ತದೆ. ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ಮಳೆ ಆಗ್ತದೆ. ಇನ್ನು ಗಂಗಾ ನದಿ ಬಯಲು, ಇದು ಏನು ವೆಸ್ಟ್ ಬೆಂಗಾಲ್ ಗಂಗಾ ನದಿ ಡೆಲ್ಟಾ, ಇಲ್ಲಿ ಜಾಸ್ತಿ ಮಳೆ ಆಗ್ತದೆ. ತಮಿಳುನಾಡಿನ ಕೆಲವು ಭಾಗಗಳು, ಈ ಎಲ್ಲ ಪ್ರದೇಶಗಳಲ್ಲೇ ನಾವು ಈ ಒಂದು ಜಂಬಿಟ್ಟಿಗೆ ಮಣ್ಣನ್ನು ನೋಡ್ಬೋದಾಗಿರ್ತದೆ. ನೀವು ಈ ನಕ್ಷೆದಲ್ಲಿ ನೋಡ್ಬೋದು. ಈ ಮಣ್ಣು ಮುಖ್ಯವಾಗಿ 2.48 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು, 2.48 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಹರಡಿದೆ ಭಾರತ ದೇಶದಲ್ಲಿ. ನಾವು ದಿಸ್ ಸಾಯಿಲ್ ಈಸ್ ನಾಟ್ ಫರ್ಟೈಲ್, ಅಬ್ಸಲ್ಯೂಟ್ಲಿ ನೋ ಫರ್ಟಿಲಿಟಿ ಆ್ಯಂಡ್ ವೆರಿ ಲಿಮಿಟೆಡ್ ಯೂಸ್ಫುಲ್ ಫಾರ್ ಅಗ್ರಿಕಲ್ಚರ್. ಈ ಒಂದು ಮಣ್ಣು ಅನ್ನೋದು, ಈ ಜಂಬಿಟ್ಟಿಗೆ ಮಣ್ಣು ಕೃಷಿ ಅನ್ನೋದು ಮಾಡಲಿಕ್ಕೆ, ವ್ಯವಸಾಯ ಅನ್ನೋದು ಮಾಡಲಿಕ್ಕೆ ಅಷ್ಟು ಸೂಕ್ತವಾದ ಮಣ್ಣಲ್ಲ. ಇಲ್ಲೇ ಫಲವತ್ತತೆ ಅನ್ನೋದು ಕಡಿಮೆ, ತುಂಬ ಕಡಿಮೆ. ಮುಂದುವರಿಯೋಣ. ಪ್ರಶ್ನೆ ಬರೋ ಸಾಧ್ಯತೆ ಇರ್ತದೆ, ಗಮನ ಹರಿಸ್ಬೇಕು ತಾವು. ಏನೇನು ಬೆಳೆಗಳು ಬೆಳಿಬೋದು ಜಂಬಿಟ್ಟಿಗೆ ಮಣ್ಣಲ್ಲಿ ಗಮನಿಸಿ. ಎಲ್ಲೆಲ್ಲಿ ಮಳೆ ಜಾಸ್ತಿ ಬಿಡ್ತದೆ ಅಲ್ಲಿ ಕ್ಯಾಶ್ಯೂ, ಗೋಡಂಬಿ ಬೀಜಗಳನ್ನು ನೋಡಿ, ಗೋಡಂಬಿ, ರಬ್ಬರ್, ಮತ್ತು ಟೀ, ಕಾಫಿ ಮತ್ತು ಭತ್ತ, ಈ ರೀತಿಯಾದ ಬೆಳೆಗಳನ್ನು ನಾವು ಬೆಳಿಬೋದಾಗಿರ್ತದೆ. ಜಂಬಿಟ್ಟಿಗೆ ಮಣ್ಣಿರೋ ಕಡೆ ರಬ್ಬರು, ಟೀ, ಕಾಫಿ, ಪ್ಯಾಡಿ ಮತ್ತು ಕ್ಯಾಶ್ಯೂ, ಈ ಎಲ್ಲ ಬೆಳೆಗಳನ್ನು ಬೆಳಿಬೋದಾಗಿರ್ತದೆ. ಇಮೇಜನ್ನು ಗಮನಿಸ್ಬೋದು ತಾವು. ಮುಂದುವರಿಯೋಣ. ಕೆಲವು ಪ್ರಶ್ನೆಗಳು. ಹೌ ಡಸ್ ದಿ ಬ್ಲ್ಯಾಕ್ ಸಾಯಿಲ್ ಮೋರ್ ರಿಟೆನ್ಷನ್ ಆಫ್ ಮಾಯಿಶ್ಚರ್? ಸೊ ವೈ? ದೇರ್ ಆರ್ ಟೂ ರೀಸನ್ಸ್. ಒನ್ ಈಸ್ there is a high clay content and extremely compact. The particles of soil is very closely located, very close. Hence it is more retentive of moisture. Let's move on. What are the features of red soil? Now red soil is form the weathering of granite, gneiss and other crystalline rocks. The color of this soil is generally red or reddish brown. They are more sandy and less clayey, so they don't retain moisture. Just it has got opposite features of black soil. Black soil is high clay, here less clayey, and black soil has got more capacity of retaining moisture, but red soil has got less retain moisture capacity. The black soil is in black in color. Red soil is a red and reddish brown. Now black soil is formed with a basalt rock, but here weathering of granite and gneiss. Compare and contrast method. ಹೋಲಿಕೆ ಮಾಡ್ಕೊಂಡು ಕಪ್ಪು ಮತ್ತು ಕೆಂಪು ಮಣ್ಣನ್ನು ನೀವು ಹೋಲಿಕೆ ಮಾಡ್ಕೊಂಡ್ರೆ ಸಾಕು, ಇಲ್ಲಿ ಉತ್ತರವನ್ನು ಬರೀಬಹುದಾಗಿರ್ತದೆ. ಮುಂದುವರಿಯೋಣ. ಡೆಸರ್ಟ್ ಸಾಯಿಲ್. ಸೊ ಡೆಸರ್ಟ್ ಸಾಯಿಲ್ is mainly found in areas where desert and semi-desert conditions. Desert and semi-desert conditions. You might have heard about Thar desert, which is there in Rajasthan, and you will also be learning about these areas very close, like Roili, a place where least amount of rainfall happens in India. That is also there, very close to this desert, Thar desert. And most of these deserts are found in the northwestern part of India. Rajasthan and parts of Punjab and Haryana are the places where you can see this desert soil. ಮರುಭೂಮಿ ಮಣ್ಣು. ಈ ಮರುಭೂಮಿ ಮಣ್ಣು ಅಂತಂದರೆ ಮರುಭೂಮಿಗಳು ಎಲ್ಲಿ ಮುಖ್ಯವಾಗಿ ತಾವು ಗಮನಿಸಿರ್ತೀರ, ವಾಯುವ್ಯ ಭಾರತ ಅಂದರೆ ರಾಜಸ್ಥಾನ, ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ರಾಜ್ಯಗಳು ಪಂಜಾಬು, ಹರಿಯಾಣದ ಕೆಲವು ಭಾಗಗಳು ಇಲ್ಲಿ ನಾವು ಮರುಭೂಮಿಯನ್ನು ನೋಡ್ಬೋದಾಗಿರ್ತದೆ. ಮರುಭೂಮಿ ಪ್ರದೇಶಗಳಲ್ಲಿ ಮತ್ತು ಅರ್ಧಬರ್ಧ ಮರುಭೂಮಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ಮರುಭೂಮಿ ಮಣ್ಣು ಅನ್ನೋದು ಕಂಡು ಬರ್ತದೆ. ನೋಡಿ ಇಲ್ಲಿ ನೀವು ಈ ಚಿತ್ರಗಳನ್ನು ಗಮನಿಸಿ. ದೇ ಆರ್ ಫೇರ್ಲಿ ಫ್ರೈಯಬಲ್, ಹ್ಯಾವ್ ಎ ಹೈ ಕಂಟೆಂಟ್ ಆಫ್ ಸ್ಯಾಲ್ಯುಬಲ್ ಸಾಲ್ಟ್. ದೇ ಆರ್ ಸ್ಯಾಂಡಿ ಆ್ಯಂಡ್ ಲೋ ಇನ್ ಮಾಯ್ಚರ್ ಆ್ಯಂಡ್ ಹ್ಯೂಮಸ್. These are not suitable for the cultivation of many crops. Now you need to remember
most of the crops of India cannot be grown in this area because absolutely no moisture. It cannot retain any moisture, and there is no sandy capacity, and humus also very very less, and very less ideal for cultivation purpose. ಈ ಮಣ್ಣು ಮರುಭೂಮಿ ಮಣ್ಣಿನಲ್ಲಿ ಯಾವುದೇ ರೀತಿಯಾದಂತಹ ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ತುಂಬ ಕಷ್ಟ. ಇಲ್ಲಿ ತೇವಾಂಶ ಇರೋದಿಲ್ಲ, ಜೊತೆಗೆ ಮಣ್ಣು ಅನ್ನೋದು ಅಷ್ಟೊಂದು ಅನುಕೂಲನೇ ಮಾಡ್ಕೊಳ್ಳಲ್ಲ. ನೀವೆಷ್ಟೇ ನೀರು ಹಾಕಿದ್ರು ಸುರಿದ್ರೂ ಕೂಡ ಮುಂದುವರೆದು ಹೋಗ್ತಾ ಇರ್ತದೆ. ಅಲ್ಲಿ ನಿಲ್ಲೋದೇ ಇಲ್ಲ ಮಣ್ಣು, ನೀರು ನಿಲ್ಲೋದೇ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಏನು ಬೆಳೆಯನ್ನು ಬೆಳೀಲಿಕ್ಕಾಗಲ್ಲ ಇಲ್ಲಿ. ಲೆಟ್ಸ್ ಮೂವ್ ಆನ್. ನಾವು ಡೆಸರ್ಟ್ ಸಾಯಿಲ್ ವೇರ್ ಇಟ್ ಈಸ್ ಫೌಂಡ್, ಯು ಕ್ಯಾನ್ ಸಿ ಇಟ್ ಈಸ್ ಹೈಲೈಟೆಡ್ ಇನ್ kind of what it is, pink color it is highlighted. Desert soil, major parts of Rajasthan, southern part of Haryana and Punjab, and northern part of Gujarat. So these are all the areas where desert soil is found, and this type of soil occupy about 1.42 lakh kilometer square. ಭಾರತದ ವಾಯುವ್ಯ ಭಾಗದಲ್ಲಿ ರಾಜಸ್ಥಾನ ಮತ್ತು ಅದಕ್ಕೆ ಗಡಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಯಾವುವು? ದಕ್ಷಿಣ ಭಾಗದ ಹರಿಯಾಣ ಮತ್ತು ಪಂಜಾಬ್, ಜೊತೆಗೆ ಗುಜರಾತಿನ ಉತ್ತರ ಭಾಗದಲ್ಲಿ ಈ ಒಂದು ಮರುಭೂಮಿ ಮಣ್ಣು 1.42 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ. ಏನು ಪಿಂಕ್ ಕಲರಲ್ಲಿ ಗುಲಾಬಿ ಬಣ್ಣದಲ್ಲಿ ವಾಯುವ್ಯ ಭಾರತದಲ್ಲಿ ಮಾರ್ಕ್ ಮಾಡಿದ ನಕ್ಷೆಯಲ್ಲಿ ಗಮನಿಸಿ ತಾವು ನೋಡಿ. ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಬೆಳೆಗಳು ಎರಡು, ಒಂದು ಸಜ್ಜೆ ಮತ್ತು ಇನ್ನೊಂದು ಈ ಚಿಲ್ಲು ಮರಗಳಲ್ಲಿ ಕಂಡುಬರ್ತದೆ. ಡೇಟ್ಸ್ ಅಂತ ಕರೀತಾರೆ, ಡೇಟ್ ಅಂತ ಕೊಟ್ಟಿದೆ ಇಲ್ಲಿ, ಡೇಟ್ ಸಿಟೀಸ್. ಆ್ಯಕ್ಚುಲಿ ಈ ಎರಡು ಬೆಳೆಗಳನ್ನು ಮಾತ್ರ ಇಲ್ಲಿ ಕುರುಚಿಲು ಗಿಡಗಳು ಅಂತ ಕರೀತಾರೆ. ಮತ್ತು ಖರ್ಜೂರ ನೀವು ನೋಡಿರ್ಬೋದು, ಆ ಖರ್ಜೂರವನ್ನು ಕೂಡ ಇಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಓಕೆ, ಲಾಸ್ಟ್ ಸಾಯಿಲ್ ಮೌಂಟೇನ್ ಸಾಯಿಲ್, ಪರ್ವತದ ಮಣ್ಣು ಅಂತ ಕರೀತಾರೆ. ನೋಡಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದೀವಿ ಯಾವ ರೀತಿಯಾಗಿ ಆಗ್ತದೆ ಅಂತ. ನಾವು ಸೊ ದಿಸ್ ಮೌಂಟೇನ್ ಸಾಯಿಲ್ ಮೇನ್ಲಿ ಫಾರ್ಮ್ ಡ್ಯೂ ಟು ದಿ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟ್ರ್. ಈ ಒಂದು ಜೈವಿಕ ಅಂಶಗಳ ಕೊಳೆಯೋದರಿಂದ ಈ ಮಣ್ಣು ಅನ್ನೋದು ರಚನೆ ಆಗ್ತದೆ. ನಾವು ದಿಸ್ ಸಾಯಿಲ್ ಈಸ್ ಮೇನ್ಲಿ ಫೌಂಡ್ ಇನ್ ಸ್ಲೋಪ್ಸ್ ಆಫ್ ಮೌಂಟೇನ್ ಅಂಡ್ ಹಿಲ್ಸ್ ಕವರ್ಡ್ ಬೈ ಫಾರೆಸ್ಟ್. ಈ ರೀತಿಯಾದ ಮಣ್ಣು ಏನು ಪರ್ವತಗಳಲ್ಲಿರ್ತವೆ, ಪರ್ವತಗಳ ಇಳಿಜಾರಿನಲ್ಲಿ, ಜೊತೆಗೆ ಕಾಡುಗಳೆಲ್ಲಿರ್ತವೆ, ಕಾಡುಗಳಿರ್ತಕ್ಕಂಥ ಬೆಟ್ಟಗಳಲ್ಲಿ ಈ ಒಂದು ಮಣ್ಣು ಕಂಡು ಬರ್ತದೆ. ಅದಕ್ಕೆ ಪರ್ವತದ ಮಣ್ಣು ಅಂತ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲೆಲ್ಲಿ ಕಂಡು ಬರ್ತದೆ ಪರ್ವತದ ಮಣ್ಣು ನೀವು ಗಮನಿಸಬೇಕು. ಮುಖ್ಯವಾಗಿ ಪರ್ವತಗಳು ಜಾಸ್ತಿ ಇರತಕ್ಕಂಥ ಏರಿಯಾಗಳು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಗಮನಿಸಿ. ಮತ್ತು ಏನು ಈಶಾನ್ಯ ರಾಜ್ಯಗಳಲ್ಲೇ ಮಣಿಪುರ, ಮತ್ತು ಸ್ವಲ್ಪ ಏನು ಈ ಏರಿಯಾಗಳಲ್ಲೇ ಸಿಕ್ಕಿಮು ನೋಡ್ಬೋದು ನೀವು. ಈ ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ಪರ್ವತದ ಮಣ್ಣು ಕಂಡು ಬರ್ತದೆ. ಇನ್ನು ಸ್ವಲ್ಪ ಭಾಗ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಈ ರೀತಿಯಾದ ಮಣ್ಣನ್ನು ನಾವು ಕಾಣ್ಬೋದಾಗಿರ್ತದೆ. ಈ ಮಣ್ಣು 2.85 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ಹರಡಿದೆ ಭಾರತದಲ್ಲಿ. ಓಕೆ, ಏನು ಕಷ್ಟ ಇಲ್ಲ ಇದು. ತಾವು ಈ ಒಂದು ನಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿದ್ರೆ ಸಾಕು, ಅರ್ಥ ಆಗ್ತದೆ. ಮುಂದುವರಿಯೋಣ. ಪರ್ವತದ ಮಣ್ಣಲ್ಲಿ ಏನೇನು ಬೆಳೆಗಳನ್ನು ಬೆಳೀಬೋದು? ಕಾಫಿ, ಟೀ ಮತ್ತು ಫ್ರೂಟ್ಸ್, ಹಣ್ಣುಗಳನ್ನು ಬೆಳೀಲಿಕ್ಕಾಗ್ತವೆ. ನಾವು ಸೊ ದಿಸ್ ಸಾಯಿಲ್ ಈಸ್ ರಿಚ್ ಇನ್ ಹ್ಯೂಮಸ್ ಆ್ಯಂಡ್ ಹೆವಿ ಫರ್ಟೈಲಿಟೀಸ್ ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಫಾರ್ ಪ್ಲಾಂಟೇಶನ್ ಕ್ರಾಪ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಮೌಂಟೇನ್ ಸಾಯಿಲ್ ಈಸ್ ಐಡಿಯಲ್ ಫಾರ್ ವಿಚ್ type of crops? If this type of question is asked, you need to mention this types of soil is ideal for plantation crops. ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾದಂತಹ ಮಣ್ಣನ್ನು ತಿಳಿಸಿ ಅಂತ ಕೇಳಿದ್ರೆ ಅದು ಪರ್ವತದ ಮಣ್ಣಾಗಿರ್ತದೆ. ಓಕೆ, ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಾಯಿಲ್ ಎರೋಷನ್. ಸೊ ಸಾಯಿಲ್ ಎರೋಷನ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಟಾಪ್ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್ಸ್. ಈ ಭೂಮಿ ಮೇಲ್ಪದರವನ್ನು ಏನು ನೈಸರ್ಗಿಕ ಕಾರಣಗಳಿಂದ ಕೊಚ್ಚಿ ಹೋಗೋದಕ್ಕೆ ಮಣ್ಣಿನ ಸವತ ಅಂತ ಕರೀತಾರೆ. ಮಣ್ಣಿನ ಮೇಲ್ಪದರ, ತೆಳುವಾದ ಪದರ ಕೊಚ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಮಣ್ಣಿನ ಸವತ ಅಂತ ಕರಿತೀವಿ. ಏನು ಮಣ್ಣಿನ ಸವತ? ಇದು ಮುಖ್ಯವಾಗಿ ಈ ಪ್ರಾಕೃತಿಕ ಶಕ್ತಿಗಳು, ನ್ಯಾಚುರಲ್ ಏಜೆಂಟ್ಸಿಂದ ಆಗ್ತಕ್ಕಂಥ ಒಂದು ಕೆಲಸ. ಈ ಮಣ್ಣು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಚ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ. ಯಾವ್ಯಾವ ಈ ಥರ ಒಂದು ಕೆಲಸವನ್ನು ಮಾಡ್ತವೆ? ರಿವರ್ಸ್, ಗ್ಲೇಷಿಯರ್ಸ್, ವಿಂಡ್ಸ್, ಸಿ ವೇವ್ಸ್, ಎಟ್ಸೆಟ್ರಾ.
ರಿಮೂವ್ ದಿ ಟಾಪ್ ಲೇಯರ್ ಆಫ್ ದಿ ಫರ್ಟೈಲ್ ಸಾಯಿಲ್ ಆ್ಯಂಡ್ ಡಿಫ್ಲೀಟ್ ದಿ ಫರ್ಟಿಲಿಟಿ ಆಫ್ ದಿ ಸಾಯಿಲ್. ಈ ಒಂದು ಏನು ಗಾಳಿ ಆಗಿರ್ಬೋದು, ಮತ್ತು ಸಮುದ್ರದ ಅಲೆಗಳಾಗಿರ್ಬೋದು, ಈ ನದಿಗಳು, ಮತ್ತು ಈ ಗ್ಲೇಷಿಯರ್ಸ್ ಅಂತ ಏನಂದರೆ ಈ ಹಿಮದಿಂದ ಕೂಡಿರ್ತಕ್ಕಂತಹ ಒಂದು ಇವು ಕೂಡ ತಮ್ಮ ಜೊತೆಗೆ ಇಲ್ಲಿರ್ತಕ್ಕಂತಹ ಮಣ್ಣನ್ನು ಮೇಲ್ಗಡೆ ಇರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಹೋಗೋದ್ರಿಂದ ಅಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಕಡಿಮೆ ಮಾಡ್ತದೆ. ಇದಕ್ಕೆ ಮಣ್ಣಿನ ಸೌತ ಅಂತ ಕರೀತಾರೆ. ಮಣ್ಣಿನ ಸೌತದ ಬಗ್ಗೆ ತಮಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ಅನಿಸುತ್ತೆ. ಮುಖ್ಯವಾಗಿ ಈ ಸಮುದ್ರದಲ್ಲಿ ಬರ್ತಕ್ಕಂಥ ಅಲೆಗಳು, ಸಮುದ್ರ ಜೋರಾಗಿ ಬರ್ತಕ್ಕಂಥ ಈ ಲಾಸ್ಟ್ ರೈಟ್ ಸೈಡಲ್ಲಿ ತಾವು ಗಮನಿಸಿ ಅಲೆಗಳು. ಇನ್ನು ರೈಟಿಂದ ಎರಡನೇ ಚಿತ್ರದಲ್ಲಿ ಗಾಳಿ ನೋಡಿ, ವಿಂಡ್ಸ್ ಜೋರಾಗಿ ಬರ್ತಾ ಇರ್ತಕ್ಕಂಥ ಗಾಳಿ. ನೆಕ್ಸ್ಟ್ ಗ್ಲೇಷಿಯರ್ಸು ಮೂರನೇ ಇಮೇಜು ನನ್ನ ರೈಟಿಂದ, ಮತ್ತು ರಿವರ್ ಲಾಸ್ಟ್ ಇಮೇಜು ನನ್ನ ಲೆಫ್ಟ್ ಸೈಡಲ್ಲಿ ಫಸ್ಟ್ ಇಮೇಜು, ರೈಟ್ ಸೈಡಿಂದ ನಾಲ್ಕನೇ ಇಮೇಜಲ್ಲಿ ನೀವು ನೋಡ್ಬೋದು. ಇದು ಮುಂದುವರಿಯೋಣ. ಈ ಮಣ್ಣಿನ ಸೌತಕ್ಕೆ ಕಾರಣ ನೋಡಿ, ಏನು ಕಾರಣಗಳು ಅಂತ. ವಾಟ್ ಆರ್ ದಿ ಕಾಸಸ್ ಫಾರ್ ಸಾಯಿಲ್ ಎರೋಷನ್? ಸಾಯಿಲ್ ಎರೋಷನ್ ಕಾಸಸ್ ಆರ್ ದಿಸ್. ಐ ಹ್ಯಾವ್ even image here. People are preparing bricks and tiles. So people use the top layer of the soil for these purposes, which is a cause for soil erosion. And faulty methods are practiced in agriculture. So which are one more reason: shifting cultivation, overgrazing, deforestation are the important reasons. ಏನು ಮಣ್ಣಿನ ಸೌತ ಆಗಲಿಕ್ಕೆ ಕಾರಣಗಳು ಏನಂತಂದರೆ, ಅರಣ್ಯವನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು. ಅರಣ್ಯಗಳನ್ನು ನಾಶ ಮಾಡ್ತೀವಿ. ಇನ್ನು ಜಾಸ್ತಿ ಜಾನುವಾರುಗಳನ್ನು, ಪ್ರಾಣಿಗಳನ್ನು ಜಾಸ್ತಿ ಮೇಯಿಸ್ತಕ್ಕಂಥ ಕೆಲಸ. ಇನ್ನು ಸ್ಥಳಾಂತರ ಬೇಸಾಯ, ಮತ್ತು ಏನು ಅವೈಜ್ಞಾನಿಕವಾದ ರೀತಿಯಲ್ಲಿ ಏನು ನೀರಾವರಿ, ಈ ಥರ ಕೆಲಸ, ಅವೈಜ್ಞಾನಿಕವಾದಂಥ ಒಂದು ಬೇಸಾಯವನ್ನು ಮಾಡ್ತಕ್ಕಂಥದ್ದು. ಇಟ್ಟಿಗೆ ಮತ್ತು ಟೈಲ್ಸ್ ಕಾರ್ಖಾನೆಗಳಿಗೆ ಮಣ್ಣನ್ನು ಬಳಸ್ತಕ್ಕಂಥದ್ದು ಈ ಒಂದು ಮಣ್ಣಿನ ಸೌತಕ್ಕೆ ಮುಖ್ಯ ಕಾರಣಗಳಾಗಿರ್ತವೆ. ಮುಂದುವರಿಯೋಣ. ಮಣ್ಣಿನ ಸೌತದಿಂದ ಏನೇನು ತೊಂದರೆ ಆಗ್ತದೆ ನಮಗೆ? ವಾಟ್ ಆರ್ ದಿ ಎಫೆಕ್ಟ್ಸ್? ಪರಿಣಾಮಗಳು ಏನು ಪರಿಣಾಮಗಳಾಗ್ತವೆ ಮಣ್ಣಿನ ಸೌತದಿಂದ? ನಾವು ಬಿಕಾಸ್ ಆಫ್ ದಿಸ್ ಸಾಯಿಲ್ ಎರೋಷನ್, ಸಿಲ್ಟಿಂಗ್ ಆ್ಯಂಡ್ ಫ್ಲಡ್ಸ್ takes place, and even the rivers changes their course, they change their direction. Reduction of capacity of the reservoirs, since the soil is reaching along with this rivers flow, it deposits in the reservoirs, due to which the capacity, the water storage capacity of the reservoirs reduces, and groundwater level is lowered. How it is groundwater? See, if the top soil layer is not there, the flowing water will not stop there. Hence, the soil will not go inside. Due to this, the ground level water will be reduced, and soil moisture also decreases, and vegetation covers dries up. You can see the images, very horrible images I have given. Drought increases, and entire economy suffers because of all these reasons. ತಾವು ಗಮನಿಸಬೇಕಿಲ್ಲೇ ಏನು ಮಣ್ಣಿನ ಸೌತದಿಂದ ಏನೇನು ಸಮಸ್ಯೆಗಳಾಗ್ತವೆ ಅಂತಂದರೆ, ಈಗ ನದಿಗಳಲ್ಲಿ ಮತ್ತು ಜಲಾಶಯಗಳಲ್ಲಿ ಹೂಳನ್ನು ತುಂಬ್ಕೊತದೆ. ಹೂಳು ತುಂಬಿಕೊಳ್ಳೋದ್ರಿಂದ ಅಲ್ಲಿ ನೀರು ಶೇಖರಣೆ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಕಡಿಮೆ ಆಗ್ತದೆ. ಜೊತೆಗೆ ಪ್ರವಾಹಗಳು ಈ ಮಣ್ಣಿನ ಸೌತದಿಂದಾಗೆ ಹೂಳು ತುಂಬಿಕೊಂಡು ಪ್ರವಾಹಗಳಿಗೆ ಕಾರಣ ಆಗ್ತದೆ. ಮತ್ತು ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಇಲ್ಲಿ ಈ ಭೂ ಸೌತದಿಂದಾಗಿ ಭೂಮಿ ಒಳಗಡೆ ನೀರು ಇಂಗ್ತಕ್ಕಂಥ ಸಾಮರ್ಥ್ಯ, ನೀರು ಒಳಗಡೆ ಇಂಗ್ತಕ್ಕಂಥ ಸಾಮರ್ಥ್ಯ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಜೊತೆಗೆ ಬರಗಾಲ ಬರ್ತಕ್ಕಂಥ ಸಾಧ್ಯತೆ ಇಲ್ಲಿ ನೋಡ್ಬೋದು ನೀವು. ಬರಗಾಲ ಬಂದಾಗ ಯಾವ ರೀತಿ ಇಲ್ಲಿ ಒಂದು ಇಮೇಜ್ ಇದೆಯಲ್ವ, ಮೇಲ್ಗಡೆ ಇಮೇಜು, ಯಾವ ರೀತಿಯಾಗಿ ಸಮಸ್ಯೆ ಅನ್ನೋದು ಉಂಟಾಗ್ತದೆ. ಇದರ ಜೊತೆಗೆ ಸಂಪೂರ್ಣ ಆರ್ಥಿಕತೆಯನ್ನೇ ಸಮಸ್ಯೆಗೊಳಗಾಗ್ತದೆ ಈ ಒಂದು ಮಣ್ಣಿನ ಸೌತದಿಂದಾಗಿ. ಮತ್ತು ಈ ಮಣ್ಣಿನ ಸೌತದಕ್ಕೆ ಸಮಸ್ಯೆಗೆ ಏನು ಪರಿಹಾರನೇ ಇಲ್ವಾ, ಇದನ್ನು ಹೆಂಗೆ ಸರಿ ಮಾಡೋದು ಏನಂತಂದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ಸ್ಲೈಡಲ್ಲಿ ನೋಡೋಣ. ಇಲ್ಲಿ ನೋಡಿ ಗಮನಿಸ್ಬೋದು, ಕನ್ಸರ್ವೇಷನ್ ಆಫ್ ಸಾಯಿಲ್. ಹೌ ವಿ ಕ್ಯಾನ್ ಕನ್ಸರ್ವ್ ದಿ ಸಾಯಿಲ್? ಮಣ್ಣನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಬೋದು? ಪ್ರೊಟೆಕ್ಷನ್ ಆಫ್ ಸಾಯಿಲ್ ಫ್ರಮ್ ಎರೋಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಫರ್ಟಿಲಿಟಿ ಆಫ್ ದಿ ಸಾಯಿಲ್ is called as soil conservation. I am repeating again. Protection of soil from erosion and preservation of
ಫರ್ಟಿಲಿಟಿ ಆಫ್ ದಿ ಸಾಯಿಲ್ ಈಸ್ ಕಾಲ್ಡ್ ಸಾಯಿಲ್ ಎರೋಷನ್. ಮಣ್ಣಿನ ಸಂರಕ್ಷಣೆ ಅಂತಂದರೆ ಏನು? ಮಣ್ಣಿನ ಸೌತದಿಂದ ಕಾಪಾಡ್ತಕ್ಕಂಥದ್ದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋದಕ್ಕೆ ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ. ಮಣ್ಣಿನ ಸೌತವನ್ನು ತಡೆಗಟ್ಟೋದು ಜೊತೆಗೆ ಫಲವತ್ತತೆಯನ್ನು ಕಾಪಾಡೋದಕ್ಕೆ ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ. ಪ್ರೊಟೆಕ್ಷನ್ ಆಫ್ ಸಾಯಿಲ್ ಫ್ರಮ್ ಎರೋಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಫರ್ಟಿಲಿಟಿ ಆಫ್ ದಿ ಸಾಯಿಲ್ ಈಸ್ ಕಾಲ್ಡ್ ಆ್ಯಸ್ ಅ ಸಾಯಿಲ್ ಕನ್ಸರ್ವೇಷನ್. ನಾವು ಹೌ ವಿ ಕ್ಯಾನ್ ಕನ್ಸರ್ವ್ ದಿಸ್ ಸಾಯಿಲ್, ಈ ಮಣ್ಣನ್ನು ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಬೋದು ಅಂತ. ಸೊ ಹಲವಾರು ವಿಧಾನಗಳಿದ್ದಾವೆ. ಏನು ನೋಡಿ, ಇಲ್ಲಿ ತಾವು ಗಮನಿಸ್ಬೋದು, ಬದುಗಳನ್ನು ನಾವು ಉಳುಮೆ ಮಾಡ್ತಕ್ಕಂಥ ಜಾಗದಲ್ಲಿ ಬದುಗಳನ್ನು ನಾವು ಹಾಕ್ಬೋದಾಗಿರ್ತದೆ ಭೂಮಿಯಲ್ಲೇ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದೆ. ಇದು ಕಾಂಟೂರ್ ಬೌಂಡಿಂಗ್ ಅಂತ ಕರೀತಾರೆ. ಪರ್ವತ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಸ್ಟೆಪ್ಸ್ ಥರ ಕಾಂಟೂರ್ ಬೌಂಡಿಂಗ್ ಕೆಲಸವನ್ನು ಮಾಡೋದರಿಂದ, ಮತ್ತು ಟೆರೇಸಿಂಗ್ ಆ್ಯಕ್ಟಿವಿಟೀಸ್, ಬೆಂಚ್ ಟೆರೇಸಿಂಗ್ ಆ್ಯಂಡ್ ಟೇಕಿಂಗ್ ಸಮ್ ಮೆಜರ್ಸ್ ಟು ಕಂಟ್ರೋಲ್ ಓವರ್ ಗ್ರೇಸಿಂಗ್, ಇನ್ಕ್ರೀಸಿಂಗ್ ಫಾರೆಸ್ಟ್ರೇಷನ್ ಆರ್ ಅಫಾರೆಸ್ಟ್ರೇಷನ್, ದೆನ್ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್. ಸೊ ದೀಸ್ ಆರ್ ಆಲ್ ಸಮ್ ಮೆಥಡ್ಸ್ ವಿಚ್ ಆರ್ ದೇರ್ ಟು ಕನ್ಸರ್ವ್ ದಿ ಸಾಯಿಲ್. ಈ ಮಣ್ಣಿನ ಸೌತವನ್ನು ಕಡಿಮೆ ಮಾಡಿ ಮಣ್ಣನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಏನು ಮಾಡಬೇಕು, ಏನೇನು ವಿಧಾನಗಳನ್ನು ಅನುಸರಿಸಬೇಕು ಅಂತಂದರೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕಾಗ್ತದೆ. ಮೊದಲನೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಜೊತೆಗೆ ನಾವು ಬದುಗಳನ್ನು ನಿರ್ಮಾಣ ಮಾಡಬೇಕು. ಕೃಷಿ ಭೂಮಿಯಲ್ಲೇ ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸಮ್ ಟೆಕ್ನಿಕಲ್ ಪ್ರಾಬ್ಲಮ್, ಈ ಚೆಕ್ ಡ್ಯಾಮ್ಗಳನ್ನು ಕಟ್ಟತಕ್ಕಂಥದ್ದು, ಈ ಚಿತ್ರದಲ್ಲಿ ತೋರಿಸಿರೋ ಥರ ಈ ಕಾಂಟೂರ್ ಫಾರ್ಮಿಂಗು, ಮತ್ತು ಜಾನುವಾರುಗಳನ್ನು ಜಾಸ್ತಿ ಮೇಯಿಸೋದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ. ಇವೆಲ್ಲ ವಿಧಾನಗಳ ಮುಖಾಂತರ ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದಾಗಿರ್ತದೆ. ಮತ್ತು ನೀರನ್ನು ಸರಿಯಾದ ರೀತಿಯಲ್ಲೇ ಬಳಕೆ ಮಾಡಬೇಕಾಗಿರ್ತದೆ. ಇವೆಲ್ಲ ಕ್ರಮಗಳ ಮುಖಾಂತರ ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ಬೋದಾಗಿರ್ತದೆ. ಪ್ರಶ್ನೆ ನೋಡಿ, ಆಲೋಚನೆ ಮಾಡಿ. ಮಣ್ಣಿನ ಸೌತ ಎಂದರೆ ಏನು? ವಾಟ್ ಈಸ್ ಸಾಯಿಲ್ ಎರೋಷನ್? ಸಾಯಿಲ್ ಎರೋಷನ್ ರೆಫರ್ಸ್ ಟು ದಿ ರಿಮೂವಲ್ ಆಫ್ ಟಾಪ್ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್ಸ್. ಪ್ರಕೃತಿ ಶಕ್ತಿಗಳಿಂದ ಮಣ್ಣಿನ ಮೇಲ್ಪದರವು ಕೊಚ್ಕೊಂಡು ಹೋಗೋದಕ್ಕೆ ಮಣ್ಣಿನ ಸೌತ ಅಂತ ಕರೀತಾರೆ. ಮೆನ್ಷನ್ ದಿ ಮೇನ್ ಕಾಸಸ್ ಆಫ್ ಸಾಯಿಲ್ ಎರೋಷನ್. ಮಣ್ಣಿನ ಸೌತಕ್ಕೆ ಮುಖ್ಯ ಕಾರಣಗಳೇನು? ಡಿಫಾರೆಸ್ಟ್ರೇಷನ್, ಅರಣ್ಯವನ್ನು ನಾಶ ಮಾಡೋದು. ಓವರ್ ಗ್ರೇಸಿಂಗ್, ಪ್ರಾಣಿಗಳನ್ನು ಜಾಸ್ತಿ ಮೇಯಿಸ್ತಕ್ಕಂಥದ್ದು. ಶಿಫ್ಟಿಂಗ್ ಕಲ್ಟಿವೇಷನ್, ಸ್ಥಳಾಂತರ ಬೇಸಾಯ. ಮತ್ತು ಅವೈಜ್ಞಾನಿಕ ಕೃಷಿ ಪದ್ಧತಿ, ಫಾಲ್ಟಿ ಮೆಥಡ್ಸು. ಮತ್ತು ಮೇಕಿಂಗ್ ಬ್ರಿಕ್ಸ್ ಆ್ಯಂಡ್ ಟೈಲ್ಸು ಮತ್ತು ಇಟ್ಟಿಗೆಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸ. ಸೊ ಈ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ಮುಗಿಸಿದ್ದೀನಿ. ನಾನು ಸ್ವಲ್ಪ ವೇಗವಾಗಿ ಹೇಳಿರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಕೈಂಡ್ಲಿ ಬೇರ್ ವಿತ್ ಮೀ ಬಿಕಾಸ್ ಸಿನ್ಸ್ ಐ ನೀಡ್ ಟು ಕವರ್ ಬೋತ್ ದಿ ಲ್ಯಾಂಗ್ವೇಜಸ್ ಆ್ಯಂಡ್ ಟು ಹೆಲ್ಪ್ ಯು ವಿತ್ ಕ್ಲಿಯರ್ ಇಮೇಜಸ್ ಆ್ಯಂಡ್ ಗುಡ್ ಕಂಟೆಂಟ್, I made an effort. Thanks for patience listening. Thank you. So we will meet you with another class. Take care.